ಸರ್, ಈಗ ಮಾಗಡಿ ಬಾಲಕೃಷ್ಣ ಅವರು ಅವರ ಅಪ್ಪನ ಮನೆಯಿಂದ ತಂದ ಅನ್ನೋ ಬಗ್ಗೆ ಕೊಡ್ತಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರ ಈ ಮಾತಾ? ನಮ್ಮಪ್ಪನ ಮನೆಯಿಂದನಾ? ನೋಡ್ರಿ, ಯಾವ ಭಾಗ್ಯನೂ ಕೂಡ ನಮ್ಮಪ್ಪನ ಮನೆಯಿಂದ ಅದು ಕುಮಾರಸ್ವಾಮಿ ಅವರ ಅಪ್ಪನ ಮನೆಯಿಂದ ತಂದು ಕೊಡಲ್ಲ. ಎಲ್ಲ ಕೊಡ್ತಕ್ಕಂಥದ್ದು ಸರ್ಕಾರದಿಂದನೇ. ಒಂದೊಂದು ಸರ್ಕಾರ ಒಂದೊಂದು ರೀತಿ ಕಾರ್ಯಕ್ರಮಗಳನ್ನ ಕೊಡ್ತದೆ. ಅದಕ್ಕೆ ಅವರಪ್ಪನ ಮನೆಯಿಂದ ಇವರಪ್ಪನ ಮನೆಯಿಂದ ಅಂತೇಳಿ ಅವ್ರು ಮಾತಾಡ್ತಕ್ಕಂಥದ್ದು ಅವ್ರ ಘನತೆಗೆ ತಕ್ಕದ್ದಲ್ಲ. ಪಾಪ ಸ್ಥಿಮಿತ ಕಳ್ಕೊಂಡ್ಬಿಟ್ಟವ್ರೆ, ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ಸರ್, ಈಗ ಮಾಗಡಿ ಬಾಲಕೃಷ್ಣ ಅವರು ಅವರ ಅಪ್ಪನ ಮನೆಯಿಂದ ತಂದ ಅನ್ನೋ ಬಗ್ಗೆ ಕೊಡ್ತಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರ ಈ ಮಾತಾ? ನಮ್ಮಪ್ಪನ ಮನೆಯಿಂದನಾ? ನೋಡ್ರಿ, ಯಾವ ಭಾಗ್ಯನೂ ಕೂಡ ನಮ್ಮಪ್ಪನ ಮನೆಯಿಂದ ಅದು ಕುಮಾರಸ್ವಾಮಿ ಅವರ ಅಪ್ಪನ ಮನೆಯಿಂದ ತಂದು ಕೊಡಲ್ಲ. ಎಲ್ಲ ಕೊಡ್ತಕ್ಕಂಥದ್ದು ಸರ್ಕಾರದಿಂದನೇ. ಒಂದೊಂದು ಸರ್ಕಾರ ಒಂದೊಂದು ರೀತಿ ಕಾರ್ಯಕ್ರಮಗಳನ್ನ ಕೊಡ್ತದೆ. ಅದಕ್ಕೆ ಅವರಪ್ಪನ ಮನೆಯಿಂದ ಇವರಪ್ಪನ ಮನೆಯಿಂದ ಅಂತೇಳಿ ಅವ್ರು ಮಾತಾಡ್ತಕ್ಕಂಥದ್ದು ಅವ್ರ ಘನತೆಗೆ ತಕ್ಕದ್ದಲ್ಲ. ಪಾಪ ಸ್ಥಿಮಿತ ಕಳ್ಕೊಂಡ್ಬಿಟ್ಟವ್ರೆ, ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ಸರ್, ಈಗ ಮಾಗಡಿ ಬಾಲಕೃಷ್ಣ ಅವರು ಅವರ ಅಪ್ಪನ ಮನೆಯಿಂದ ತಂದ ಅನ್ನೋ ಬಗ್ಗೆ ಕೊಡ್ತಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರ ಈ ಮಾತಾ? ನಮ್ಮಪ್ಪನ ಮನೆಯಿಂದನಾ? ನೋಡ್ರಿ, ಯಾವ ಭಾಗ್ಯನೂ ಕೂಡ ನಮ್ಮಪ್ಪನ ಮನೆಯಿಂದ ಅದು ಕುಮಾರಸ್ವಾಮಿ ಅವರ ಅಪ್ಪನ ಮನೆಯಿಂದ ತಂದು ಕೊಡಲ್ಲ. ಎಲ್ಲ ಕೊಡ್ತಕ್ಕಂಥದ್ದು ಸರ್ಕಾರದಿಂದನೇ. ಒಂದೊಂದು ಸರ್ಕಾರ ಒಂದೊಂದು ರೀತಿ ಕಾರ್ಯಕ್ರಮಗಳನ್ನ ಕೊಡ್ತದೆ. ಅದಕ್ಕೆ ಅವರಪ್ಪನ ಮನೆಯಿಂದ ಇವರಪ್ಪನ ಮನೆಯಿಂದ ಅಂತೇಳಿ ಅವ್ರು ಮಾತಾಡ್ತಕ್ಕಂಥದ್ದು ಅವ್ರ ಘನತೆಗೆ ತಕ್ಕದ್ದಲ್ಲ. ಪಾಪ ಸ್ಥಿಮಿತ ಕಳ್ಕೊಂಡ್ಬಿಟ್ಟವ್ರೆ, ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ಸರ್, ಈಗ ಮಾಗಡಿ ಬಾಲಕೃಷ್ಣ ಅವರು ಅವರ ಅಪ್ಪನ ಮನೆಯಿಂದ ತಂದ ಅನ್ನೋ ಬಗ್ಗೆ ಕೊಡ್ತಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರ ಈ ಮಾತಾ? ನಮ್ಮಪ್ಪನ ಮನೆಯಿಂದನಾ? ನೋಡ್ರಿ, ಯಾವ ಭಾಗ್ಯನೂ ಕೂಡ ನಮ್ಮಪ್ಪನ ಮನೆಯಿಂದ ಅದು ಕುಮಾರಸ್ವಾಮಿ ಅವರ ಅಪ್ಪನ ಮನೆಯಿಂದ ತಂದು ಕೊಡಲ್ಲ. ಎಲ್ಲ ಕೊಡ್ತಕ್ಕಂಥದ್ದು ಸರ್ಕಾರದಿಂದನೇ. ಒಂದೊಂದು ಸರ್ಕಾರ ಒಂದೊಂದು ರೀತಿ ಕಾರ್ಯಕ್ರಮಗಳನ್ನ ಕೊಡ್ತದೆ. ಅದಕ್ಕೆ ಅವರಪ್ಪನ ಮನೆಯಿಂದ ಇವರಪ್ಪನ ಮನೆಯಿಂದ ಅಂತೇಳಿ ಅವ್ರು ಮಾತಾಡ್ತಕ್ಕಂಥದ್ದು ಅವ್ರ ಘನತೆಗೆ ತಕ್ಕದ್ದಲ್ಲ. ಪಾಪ ಸ್ಥಿಮಿತ ಕಳ್ಕೊಂಡ್ಬಿಟ್ಟವ್ರೆ, ಹಂಗೆ ಮಾತಾಡ್ತಾರೆ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ